ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿನ್ನಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ಅದರಲ್ಲಿ ವಿಶೇಷವಾಗಿ ಸಹೋದರಿಯರೇ, ನಿಮಗೆ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಸ್ತ್ರೀಯರು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು, ಭಾಗ 2. ಸ್ತ್ರೀಯರು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು, ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 16ನೇ ವಾಕ್ಯ. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನ ಹೆರುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು. ನೋಡಿ, ಇಲ್ಲಿ ಇವತ್ತು ಅನೇಕ ಇವತ್ತು ಎಲ್ಲಾ ಸ್ತ್ರೀಯರಿಗೂ ಕೂಡ ಏನಾಗ್ತದೆ ಒಂದು ಹೆರಿಗೆ ಸಮಯದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಮೊದಲಾಗಿದ್ರೆ ನಾವೇ ಚಿಕ್ಕದಾಗಿರುವ ಕಾಲದಿಂದಲೇ ಬಹಳ ಸುಲಭ ಇತ್ತು. ಆದ್ರೆ ಇವತ್ತು ಸ್ತ್ರೀಯರು ಹೆರಿಗೆ ಸಮಯದಲ್ಲಿ ಪಡುವಂತಹ ಕಷ್ಟಗಳು ಅಷ್ಟು ಇಷ್ಟಲ್ಲ. ಕಾರಣ ಯಾಕೆಂದ್ರೆ ಆದಿ ನಮ್ಮ ತಾಯಿ ದೇವರು ಗಂಡನ ಹತ್ರ ಹೇಳಿದ ಮಾತು, ಗಂಡನ ಹೇಳಿದ ಮಾತನ್ನ ಕೇಳದೆ ಸೈತಾನನ ಮಾತನ್ನ ಕೇಳಿ ಲೋಕಕ್ಕೆ ಮೊಟ್ಟ ಮೊದಲು ಪಾಪವನ್ನ ತಂದಿಟ್ಟಲು. ಅದು ಮಾತ್ರವಲ್ಲ, ತನ್ನ ಗಂಡನನ್ನು ಕೂಡ ಕೆಡಿಸಿದಳು. ಇದು ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ರವರೆಗೆ ನಾವು ನೋಡುವಾಗ ನಾವು ಆ ವಿಷಯವನ್ನ ನಿನ್ನೆ ಕೂಡ ತಿಳಿದುಕೊಂಡಿದ್ದೇವೆ. ಅದೇ ವಿಷಯವನ್ನು ಅಪೊಸ್ತಲನಾದ ಪೌಲರು ಕೂಡ 1 ತಿಮೋಥಿ 2ನೇ ಅಧ್ಯಾಯ 13ರಿಂದ 15ರವರೆಗೆ ಓದುವಾಗ ಅಲ್ಲಿ ಅದನ್ನು ಪ್ರಸ್ತಾಪಿಸಿದ್ದಾರೆ. ಆದ್ದರಿಂದ ಆದಿ ನಮ್ಮ ತಾಯಿ ಏನಾಗಿದೆ, ಅದೇ ಗಂಡನ ಮೇಲೆ ಅಧಿಕಾರ ಚಲಾಯಿಸಿದ್ದರಿಂದ ಈ ಒಂದು ಶಾಪ ಬಂತು. ಅದು ನೋಡಿ ಇವತ್ತು ಎಲ್ಲಿವರೆಗೆ ಬಂದಿದೆ ಶಾಪವೆಂದ್ರೆ, ಅದನ್ನ ಕೀರ್ತನೆಗಳಲ್ಲಿ 109ನೇ ಕೀರ್ತನೆಯಲ್ಲಿ ದಾವೀದರಸರು ಕೂಡ ಅದನ್ನ ಹೇಳಿದ್ದಾರೆ, ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತೇಳಿ. ನೋಡಿ, ಆದಿ ಕಾಲದಲ್ಲಿ ಅವ್ವ ಮಾಡಿದ ಪಾಪ ಇವತ್ತುವರೆಗೂ ಸ್ತ್ರೀಯರಲ್ಲಿ ಮುನ್ನಡೆಸಿಕೊಂಡು ಬಂದಿದೆ. ಆದುದರಿಂದ ಯಾವಾಗಲೂ ಗಂಡಂದಿರ ಮೇಲೆ ಅಂದ್ರೆ ದೇವರೊಂದಿಗೆ ನಡೆಯುವಾಗ ಒಳ್ಳೆ ರೀತಿ, ಶಾಂತಿ, ಸಮಾಧಾನ, ಒಳ್ಳೆ ರೀತಿಯಲ್ಲಿ ನಡೆಯುವಾಗ ಅಂತ ಗಂಡಂದಿರ ಮೇಲೆ ಹೆಂಡತಿಯರು ಅಧಿಕಾರ ಚಲಾಯಿಸಬಾರದು. ಅದಕ್ಕೆ ಶಿಕ್ಷೆ ಬಂದೇ ಬರುತ್ತದೆ. ಅದರಲ್ಲಿ ವಿಶೇಷವಾಗಿ ದೇವರೊಂದಿಗೆ ಜೀವಿಸುವಾಗ ಗಂಡನ ಮಾತನ್ನ ಮೀರಬಾರದು. ಲೋಕದ ಪ್ರಾಪಂಚಿಕ ವಿಷಯದಲ್ಲಿ ಗಂಡನನ್ನ ಗದರಿಸಬಾರದು, ಗಂಡನಿಗೆ ವಿರುದ್ಧವಾಗಿ ನಡೆಯಬಾರದು. ಅದು ಅವರವರ ಮಕ್ಕಳಿಗೆ ಕೂಡ ಪಾಪಗಳು ಬರುತ್ತವೆ ಅಂತ ಹೇಳುವಂಥದ್ದು ಇದೇ ಒಂದು ಉದಾಹರಣೆಯಾಗಿದೆ. ಇದನ್ನೇ 1 ತಿಮೋಥಿ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಕೂಡ ಅಪೊಸ್ತಲರು ಹೇಳ್ತಾರೆ, ದೇವರ ವಾಕ್ಯಕ್ಕೆ ಸ್ತ್ರೀಯರು ವಿಧೇಯರಾಗಿ ನಡೆದ್ರೆ ಮಕ್ಕಳನ್ನು ಹೆರುವುದರಲ್ಲಿ ಸಂರಕ್ಷಣೆ ಪಡೆಯುವರು. ಆದ್ರೆ ಯಾವುದೇ ಕಾರಣಕ್ಕೂ ಅಂತವರಿಗೆ ಮಕ್ಕಳನ್ನು ಹೆರುವುದರಲ್ಲಿ ತೊಂದರೆ ಬರುವುದಿಲ್ಲ, ಬಹಳ ಚೆನ್ನಾಗಿ ಹೆರಿಗೆಯಾಗ್ತಾರೆ ಎಂಬುದಾಗಿ ಅಪೊಸ್ತಲನಾದ ಪೌಲರು ಕೂಡ ಇದನ್ನ ಹೇಳಿದ್ದಾರೆ. ಹಾಗೆ ಇದರಲ್ಲಿ ಇದಕ್ಕೂ ಕೂಡ ಒಂದು ಸಾಕ್ಷಿ, ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ಹುಡುಗಿ ಅದೇ ರೀತಿ ದೇವರಿಗೆ ವಿಧೇಯರಾಗ್ತಾ ಬಂದಳು. ನನ್ನ ಮೂಲಕನೇ ದೇವರು ಸುವಾರ್ತೆಯನ್ನು ತಲುಪಿಸಿದ್ರು, ಸಂಪೂರ್ಣ ವಿಧೇಯಲಾದ್ಲು. ಮಕ್ಕಳನ್ನು ಹೆರಿಗೆ ಆಗುವ ಸಮಯದಲ್ಲಿ ಒಂದು ಚೂರ ಹೆರಿಗೆ ಆಗುವುದೇ ಆ ಹುಡುಗಿಗೆ ಗೊತ್ತಾಗ್ತಿರ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಪೂರ್ಣವಾಗಿ ವಿಧೇಯಳಾಗಿದ್ದಾಳೆ. ಶಾಂತಿ, ಸಮಾಧಾನ, ದಾನ, ಧರ್ಮ, ದೇವರ ವಾಕ್ಯಕ್ಕೆ ಹಾಗೂ ಗಂಡನಿಗೆ ವಿಧೇಯರಾಗಿ ಜೀವಿಸಿದಳು. ಹಿರಿಯರ ಮಾತಿಗೆ ವಿಧೇಯರಾಗಿ ಜೀವಿಸಿದಳು. ಆದ್ರಿಂದ ಏನಾಗಿದೆ, ಈ ದೇವರ ಮಾತಿಗೆ ಗಂಡಂದಿರು ನಡೆಯುವಾಗ ಗಂಡಂದಿರನ ವಿರೋಧ ಮಾಡಿದ್ರೆ ಖಂಡಿತವಾಗಿ ಈ ಶಿಕ್ಷೆ ಬಂದು ಹೋಗಿದೆ. ಆದ್ರಿಂದ ನನ್ನ ಸಹೋದರಿಯರೇ, ನಿಜವಾಗಿ ದೇವರನ್ನು ಹಿಂಬಾಲಿಸುವುದಾದರೆ, ದೇವರಿಂದ ಕರೆಯಲ್ಪಟ್ಟಿರುವುದಾದರೆ ಖಂಡಿತವಾಗಿ ಅಂತ ಗಂಡಂದಿರನ್ನು ಕೂಡ ಯಾವಾಗಲೂ ಅವ್ರ ಮೇಲೆ ಅಧಿಕಾರ ಚಲಾಯಿಸಬಾರದು. ಆದ್ರೆ ಇವತ್ತು ಅನೇಕರನ್ನು ನೆನ್ನೆ ಹೇಳಿದಾಗ ನೋಡ್ತೇವೆ, ನಾನು 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 ಅಂತೇಳಿ ಗಂಡಂದಿರನ್ನ ಮೀರಿ ನಡೀತಾರೆ. ಗಂಡಂದಿರು ಎಷ್ಟೇ ಕಷ್ಟಪಟ್ಟರು ನಾನು ಮಾಡಿದೆ ಅಂತ ಎಲ್ಲರ ಮುಂದೆ ಗಂಡಂದಿರನ್ನ ಗದರಿಸು, ಇವರೇ ತಪ್ಪು ಮಾಡ್ಕೊಂಡು ಗಂಡಂದಿರನ್ನು ಗದರಿಸುವುದು, ಆರಾಮೆ ಜಗಕ್ಕೆ ಹೋಗುವುದು, ಅಣ್ಣ ತಮ್ಮಂದಿರು ಬೇರೆಯವ್ರನ್ನ ಸೇರಿಸಿ ಉಳಿಸುವಂಥದ್ದು, ಕೋರ್ಟಿಗೆ ಹೋಗುವಂಥದ್ದು. ಅದರಿಂದಾಗಿ ಇವತ್ತು ಅನೇಕ ಗಂಡಸರು ಹೆಂಡತಿಯರಿಂದಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದು ಇವತ್ತು ಸಾರ ಸಗಟಾಗಿ ನಡೀತಾ ಇದೆ.
ಕಾರಣ ಪ್ರತಿ ಒಂದು ದೇವರಿಂದ ಬಂದಂತ ಒಂದು ಶಾಪ, ಅದುವೇ ಶಾಪ ಮುಂದೆ ಕೂಡ ಮಕ್ಕಳ ಹತ್ರ ನಡೀತದೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಸ್ತ್ರೀಯರೇ. ಯಾವಾಗಲೂ ದೇವರೊಂದಿಗೆ ಜೀವಿಸುವಾಗ ಒಳ್ಳೆ ಶಾಂತಿ ಸಮಾಧಾನದಲ್ಲಿ ಜೀವಿಸುವ ಗಂಡಂದರಿಗೆ ವಿಧೇಯರಾಗಿಯೇ ಜೀವಿಸಬೇಕು. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇಲ್ಲೊಂದು ಉದಾಹರಣೆ ಇದೆ, ಇದು ಗೊತ್ತಿದೆ ಆದರೂ ಕೂಡ ಇದು ಆದಿಕಾಂಡ 6ನೇ ಅಧ್ಯಾಯ 18ನೇ ವಚನವನ್ನ ಓದಿಕೊಳ್ಳೋಣ. ಆದಿಕಾಂಡ 6:18. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಯಾರಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನ? ನೋಹನಿಗೆ ದೇವರು ಹೇಳಿದ್ರು. ಯೆಹೋವ ದೇವರಂದ್ರೆ ಪರಮಾತ್ಮ ಭಗವಂತನ್ ಹೇಳಿದ್ರು, ನೋಡಪ್ಪ, ಈ ಲೋಕವಿಡೀ ಕೆಟ್ಟು ಹೋಯಿತು. ನಾನು 45 ಆದಿಕಾಂಡ ನೋಹನ ಜಲಪ್ರಳಯ 6ನೇ ಅಧ್ಯಾಯದಿಂದ 9ನೇ ಅಧ್ಯಾಯ 17ರವರೆಗೆ ಓದುವಾಗ ಅಲ್ಲಿ ಸಂಪೂರ್ಣ ಗೊತ್ತಾಗ್ತದೆ. ಇದನ್ನ ಹಿಂದೆ ಕೂಡ ಒಂದ್ಸಲ ನಿಮಗೆ ತಿಳಿಸಿದ್ದೇನೆ. ಸರ್ವವನ್ನ ನಾಶ ಮಾಡ್ತೇನೆ. ಆದ್ರಿಂದ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಸೊಸೆಯಂದಿರು, ಅಂದ್ರೆ ಅಲ್ಲಿ ನೋಹನ ಹೆಂಡತಿ, 3 ಮಕ್ಕಳು, 3 ಸೊಸೆ, 8 ಜನರು ನೀವು ನಾವೆಯಲ್ಲಿ ಸೇರಿಕೊಳ್ಬೇಕು ಅಂತೇಳಿ ದೇವರು ನೋಹನಿಗೆ ಹೇಳಿದರು. ಸರ್ವವನ್ನ ನಾಶ ಮಾಡ್ತೇನೆ ಎಂಬುದಾಗಿ. ಹಾಗೆ 7ನೇ ಅಧ್ಯಾಯ ಆದಿಕಾಂಡ 7:6-7 2 ವಚನಗಳನ್ನ ಓದಿಕೊಳ್ಳೋಣ. ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಿದರು. ನೋಡಿ, ದೇವರು ಹೇಳಿದಾಗೆ ನೋಹನ ಏನ್ ಮಾಡ್ತಾರೆ? ಹೇಳಿದಾಗೆ ನೋಹನ ಹೆಂಡತಿ 3 ಮಕ್ಕಳು ಸೊಸೆಯರು ಏನ್ ಮಾಡಿದ್ರು? ನಾವೆಯಲ್ಲಿ ಸೇರಿಕೊಂಡರು. 13ನೇ ವಚನ ಆದಿಕಾಂಡ 7:13. ಆ ದಿನದಲ್ಲಿ ನೋಹನು ಶೇಮ್, ಹಾಮ್, ಎಪತ್ತರೆಂಬ ಅವನ ಮಕ್ಕಳು, ಅವನ ಹೆಂಡತಿಯು 3 ಮಂದಿ ಸೊಸೆಯರು ನಾವೆಯಲ್ಲಿ ಸೇರಿದರು. ನೋಡಿ, ನೋಹನ ಹೆಂಡತಿ, 3 ಮಕ್ಕಳು, 3 ಸೊಸೆಯರು, 8 ಜನರಾದರು. ದೇವರು ಹೇಳಿದ ಮಾತಿಗೆ, ನೋಹನು ಇವರಿಗೆ ಹೇಳಿದ ಮಾತಿಗೆ ನೋಹನ ಹೆಂಡತಿ ಮತ್ತು ಸೊಸೆಯರು ಕೂಡ ಅಲ್ಲಿ ವಿಧೇಯರಾದ್ರು. ಅವ್ರು ಏನಾದ್ರು ತಿರುಗಿ ಮಾತನಾಡಿದ್ರ? ಅವನು ಬಹಳ ಒಂದು ದೊಡ್ಡ ಐಶ್ವರ್ಯವಂತನಾಗಿದ್ದ ನೋಹ. ಮೊಟ್ಟ ಮೊದಲು ದ್ರಾಕ್ಷಾರಸ ಕೃಷಿ ಮಾಡಿದವನೇ ನೋಹ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ಜಗತ್ತಿನಲ್ಲಿ ದೇವರು ನೋಹನೊಂದಿಗೆ ಹೇಳಿದಾಗ ನೋಹನ ಹೆಂಡತಿ ಸೊಸೆಯಂದಿರು ಕೂಡ ಕೇಳಿದ್ರು. ಆ ಸೊಸೆಯಂದಿರು ತನ್ನ ಗಂಡಂದಿರು ಕೂಡ ವಿರುದ್ಧ ಮಾತಾಡ್ಲಿಲ್ಲ, ನೋಹನ ಹೆಂಡತಿ ಕೂಡ ವಿರುದ್ಧ ಮಾತಾಡ್ಲಿಲ್ಲ. ಆದ್ರಿಂದ ಇಡೀ ಜಗತ್ತೇ ನಾಶ ಮಾಡಿದ್ರೆ ಇವರನ್ನ ತಗೊಂಡೋಗಿ 150 ದಿವಸ ಭೂಮಿಯಲ್ಲಿ ನೀರು ತುಂಬಿದಾಗ ಅವರನ್ನ ತಗೊಂಡೋಗಿ ಬೇರೆ ಒಂದು ಕಡೆಗೆ ಆರಾರು ಬೆಟ್ಟ ಅಂತ ಹೇಳುವಲ್ಲಿ ದೇವರು ಅವರನ್ನ ಇಳಿಸಿದರು. ಅದುವೇ ನೋಹನ ಒಂದ್ಸಲ ಸಂಪೂರ್ಣ ನಾಶವಾಗಿ ಆದಾಮನ ಸಂತಾನ, ಆಮೇಲೆ ಈ ನೋಹನ 3 ಮಕ್ಕಳ ಸಂತಾನದವರಾಗಿದ್ದೇವೆ. ಇವತ್ತು ನಾವು ಇಡೀ ಭೂಲೋಕದಲ್ಲಿ ಇರುವಂತ ಜನಸಂಖ್ಯೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅವರು ವಿಧೇಯರಾದ್ರು, ಆಶೀರ್ವಾದವನ್ನ ಹೊಂದಿದ್ರು. ಅದೇ ರೀತಿ ಇವತ್ತು ಗಂಡಂದಿರನ್ನು ದೇವರು ನಡೆಸುವಾಗ, ದೇವರು ಗಂಡಂದಿರೊಂದಿಗೆ ಜೀವಿಸುವಾಗ ಆ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ನಿಮ್ಮ ಕುಟುಂಬ ಸಂತಾನವು ಕೂಡ ಆಶೀರ್ವಾದ ಹೊಂದುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ರಿಂದ ಅಂಥವ್ರನ್ನ ನೋಡಿ ಅಧಿಕಾರವನ್ನ ಚಲಾಯಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ. ಈಗ ನೋಡಿ, ಸಾರಳ ವಿಧೇಯತೆ. ಆದಿಕಾಂಡ 12:1-3 ಮತ್ತು 4-5 ಅಂದ್ರೆ ಆದಿಕಾಂಡ 12:1-5 ನೋಡುವಾಗ ಅಬ್ರಹಾಮನನ್ನು ದೇವರು ಕರೀತಾರೆ. ನೋಡಪ್ಪ, ನಾನು ಹೇಳಿದ ನಾಡಿಗೆ ನಿನ್ನ ಸ್ವಂತ ಬಂಧು ಬಳಗ ದೇಶ ನಾಡವನ್ನ ಬಿಟ್ಟು ನೀನು ಹೊರಟು ಹೋಗು. ನಿನಗೆ ಯಾರು ತೊಂದರೆ ಮಾಡ್ತಾರೋ ಅವರಿಗೆ ನಾನು ತೊಂದರೆ ಮಾಡ್ತೇನೆ, ನಿನ್ನನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ನಾನು ಪ್ರೀತಿ ಮಾಡ್ತೇನೆ ಎಂಬುದಾಗಿ. ಹಾಗೆ ಅಬ್ರಹಾಮನು ಕೂಡ ಏನಾಗಿದ್ದ? ದೊಡ್ಡ ಒಂದು ಐಶ್ವರ್ಯವಂತನಾಗಿದ್ದ. ದೇವರ ಮಾತಿಗೆ ಎಲ್ಲವನ್ನ ಬಿಟ್ಟು ಏನ್ ಮಾಡ್ದ? ಹೊರಟು ಹೋದ. ಆಗ ಅಬ್ರಹಾಮನ ಹೆಂಡತಿ ಸಾರಳು ಕೂಡ, ನಾನೇನು ಬರೋದಿಲ್ಲ, ಆಸ್ತಿ ಪಾಸ್ತಿ ಬಿಟ್ಟು ಹೋಗ್ತೀಯ, ನನ್ಗೆ ಏನಿದೆ ಅಂತ ಏನಾದರೂ ವಿರೋಧವಾಗಿ ಮಾತನಾಡಿದ್ಲ? ಖಂಡಿತವಾಗಿ ಮಾತನಾಡಲಿಲ್ಲ. ಅಬ್ರಹಾಮನು ದೇವರ ಮಾತು ಕೇಳಿ ಹೊರಟ ಹಾಗೆ ಸಾರಳು ಕೂಡ ಅಲ್ಲಿದೆ ಅಬ್ರಹಾಮನನ್ನು ಹಿಂಬಾಲಿಸಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ನೋಡುವಾಗ ಅವನ ಸಂತಾನ ಕೂಡ ಏನಾಯ್ತು? ದೇವರು ಮಕ್ಕಳಿಲ್ಲದಂತ ಅಬ್ರಹಾಮನ ಸಾರಳಿಗೆ ಪುತ್ರ ಸಂತಾನವನ್ನು ಕೊಟ್ಟು ಆಶೀರ್ವದಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಸಂಪೂರ್ಣವಾಗಿ ವಿಧೇಯಳಾದ್ಲು. ಆಗ ಅಬ್ರಹಾಮನಲ್ಲಿ ಬಿಟ್ಟು ಹೋದಂತ ಆಸ್ತಿಯ 2ರಷ್ಟು 2 ಕಡೆಗೆ ಅಬ್ರಹಾಮನಿಗೆ ಅಲ್ಲಿ ದೇವರು ಕೊಡಿಸಿದರು.
ಬಂದಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಸಾರಳು ವಿಧೇಯಳಾದ್ಲು, ಗಂಡನೊಂದಿಗೆ ಜೀವಿಸುವಂತ ಹೆಂಡತಿ ಗಂಡನು ದೇವರ ಮಾತಿಗೆ ವಿಧೇಯರಾದಾಗ ಇದೇ ರೀತಿ ಇವತ್ತು ಗಂಡಂದಿರೊಂದಿಗೆ ಯಾವಾಗ ಗಂಡ ಹೆಂಡತಿಗೆ ಕರೆ ಇದೆಯೋ, ಯಾವ ಗಂಡ ಹೆಂಡತಿ ದೇವರನ್ನು ಹಿಂಬಾಲಿಸ್ತಾರೋ, ಗಂಡನ ಹಿಂಬಾಲಿಸ್ತಾರೋ ಅಂತ ಹೆಂಡತಿಯರು ಸಂಪೂರ್ಣ ದೇವರ ಮಾತಿಗೆ ವಿಧೇಯರಾಗಲೇಬೇಕು. ಆದ್ರೆ ಇವತ್ತು ಅನೇಕರನ್ನ ನೋಡ್ತಾ ಇದ್ದೇವೆ. ಇವತ್ತು ಪ್ರಾರ್ಥನೆ ಮಾಡಕ್ಕೆ ಆರಾಧನೆ ಸಮಯದಲ್ಲಿ ಮೊದಲೇ ಹೆಂಡತಿಯರು ಗಂಡಂದಿರಿಗೆ ಒಂದು ಆದೇಶವನ್ನು ಕೊಡ್ತಾರೆ, ಬೇಗ ಆರಾಧನೆ ಮುಗಿಸಿ ಆ ಮಾರ್ಕೆಟಿಗೆ ಹೋಗ್ಬೇಕು, ಆ ಶಾಪಿಂಗ್ ಹೋಗ್ಬೇಕು, ಆ ತಂಗಿ ಮನೆಗೆ ಹೋಗ್ಬೇಕು, ಈ ತಂಗಿ ಮನೆಗೆ ಹೋಗ್ಬೇಕು, ಆ ಫಂಕ್ಷನಿಗೆ ಹೋಗ್ಬೇಕು, ಈ ಫಂಕ್ಷನಿಗೆ ಹೋಗ್ಬೇಕು, ಅಲ್ಲಿ ಅದು ಇದೆ, ಇಲ್ಲಿ ಇದು ಇದೆ, ಡ್ಯಾನ್ಸ್ ಕಲಿಸಬೇಕು, ಡ್ಯಾನ್ಸಿಗೆ ಹೋಗ್ಬೇಕು. ಇದೆಲ್ಲ ಪ್ರಾಪಂಚಿಕ ವಿಷಯದನ್ನ ಸಹೋದರ ಸಹೋದರಿಯರೇ ಸೈತಾನನ ಕಾರ್ಯಗಳಾಗಿವೆ. ಆದ್ರಿಂದ ಬಹಳ ಎಚ್ಚರ. ಅದು ಅಲ್ಲದೆ ಅವರ ಬಟ್ಟೆಗಳು, ಡ್ರೆಸ್ಸುಗಳು ಏನೆಲ್ಲ ನೋಡಿದ್ರೆ ಇವತ್ತು ಸ್ವಂತ ಒಂದು ಬಹಳ ಜನ ಅಂದ್ರೆ ಎಲ್ಲೋ ಒಂದೊಂದು ಜನರು ಮಾತ್ರ ದೇವರ ವಾಕ್ಯಕ್ಕೆ ವಿಧೇಯರಾಗಿರುವಂತವ್ರು ಇದ್ದವರೇ. ಪಾಸ್ಟರ್, ಸೇವಕರುಗಳ ಹೆಂಡತಿಯರು ಬೇರೆಯವರನ್ನು ಬಿಟ್ಟು ಹಾಕಿ ಅವರಿಗೆ ಗೊತ್ತಿಲ್ಲ. ಆದ್ರೂ ಇವತ್ತಿನ ಪರಿಸ್ಥಿತಿ ನೋಡುವಾಗ ನಾವು ದೇವರನ್ನು ಅರಿತವರು, ನಾವು ಕ್ರಿಶ್ಚಿಯನ್ಗಳು ಎಂಬುದಾಗಿ ನಾವು ನಂಬಿದ ದೇವರೇ ನಿಜವಾದ ದೇವರು, ನಾವು ಪ್ರಾರ್ಥನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ ಅಂತ ಹೇಳುವವರಿಗಿಂತಲೂ ಜಾಸ್ತಿ ಇವತ್ತು ಲೋಕದ ಜನಗಳ ಸ್ತ್ರೀಯರು ಅವರ ಮಕ್ಕಳನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ದೇವರನ್ನ ಬಹಳ ಕಡೆಗೆ ಇದನ್ನು ಪರಿಶೋಧಿಸಬೇಕಾದ್ರೆ ನೀವು ನೋಡಿ, ಚೆನ್ನಾಗಿ ಮಕ್ಕಳಿಗೆ ಒಳ್ಳೆ ಡ್ರೆಸ್ ಹಿರಿಯರ ಪದ್ಧತಿಯಲ್ಲಿ ಕೂಡ ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕ ಸೇವಕರುಗಳ ಹೆಂಡತಿಯರು ಕೂಡ ಇದುವೇ ಆಗಿದೆ, ಗಂಡಂದಿರ ಮಾತನ್ನು ಕೂಡ ಕೇಳುತ್ತಲೇ ಇಲ್ಲ, ಅವರ ಸ್ವಂತ ವಿಷಯದಲ್ಲಿ ಹೋಗ್ತಾ ಇದ್ದಾರೆ. ಒಂದು ವೇಳೆ ಬಹಳ ಜನ ಗಂಡಂದರು ಹೆಂಡತಿಯರಿಗೆ ಹೆದರಿ ಏನ್ ಮಾಡಿದ್ರಪ್ಪ, ಜಗಳ ಮಾಡ್ತಾರೆ, ಹೇಗಾದ್ರೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಕೂಡ ಇದನ್ನು ಇವತ್ತು ಕೂಡ ಅನೇಕ ಸೇವಕರುಗಳು ಹೇಳುವರಾಗಿದ್ದಾರೆ. ಹಾಗಿರೋದ್ರಿಂದ ನನ್ನ ಸಹೋದರಿಯರೇ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಗಂಡಂದಿರು ದೇವರೊಂದಿಗೆ ಜೀವಿಸುವಾಗ ಅಧಿಕಾರವನ್ನ ಚಲಾಯಿಸಬಾರದು. ಅದು ತಮ್ಮ ಮಕ್ಕಳ ಮೇಲೆ ಕೂಡ ಬರ್ತದೆ ಅಂತ ನಾವು ಹಿಂದೆ ಈಗ ತಿಳ್ಕೊಂಡಿದ್ದೇವೆ. ಆದ್ದರಿಂದ ಬಹಳ ಹೆಚ್ಚಳ. ಸಾರಳು ಕೂಡ ಅಲ್ಲಿ ಏನಾದ್ರು ಗಂಡನಿಗೆ ವಿಧೇಯಳಾದಲು ಆಶೀರ್ವಾದವನ್ನ ಹೊಂದಿದರು. ಮುಂದಿನ ವಚನಕ್ಕೂ ಹೋಗೋಣ. ಆದಿಕಾಂಡ 26:6-7. ಆದಿಕಾಂಡ 26:6-7. ಇಸಾಕನಿಗೂ ಕೂಡ, ಅಬ್ರಹಾಮನ ಮಗನಾದ ಇಸಾಕನಿಗೂ ಅದೇ ತೊಂದರೆ ಬಂತು. ಅಲ್ಲಿ ಏನಾಯ್ತು, ಇಸಾಕನನ್ನು ಕೂಡ ಇಸಾಕನಿಗೆ ಅಪಾಯ ಇದೆ ಅಂತ ದೇವರು ಇನ್ನೊಂದು ಕಡೆಗೆ ಅಲ್ಲಿ ಕಳಿಸ್ತಾ ಇದ್ದಾರೆ. ತನ್ನ ಹೆಂಡತಿ ಸಾರಳು ಕೂಡ ಅಷ್ಟೊಂದು ಐಶ್ವರ್ಯವಂತರು ಇವರು ಆದ್ರೂ ಕೂಡ ಕಡೆಗೆ ಸಂಪೂರ್ಣವಾಗಿ ರೆಬೆಕ್ಕಳು ಗಂಡನ ಮಾತಿಗೆ ಅಂದ್ರೆ ಇಸಾಕನ ಮಾತಿಗೆ ವಿಧೇಯಳಾಗಿ ಗಂಡನನ್ನೇ ಹಿಂಬಾಲಿಸಿದಳು. ಅಲ್ಲಿ ಅವಳಿಗೆ ಬಹಳ ಕಷ್ಟ, ಸಂಕಟ, ದುಃಖ ಬಂತು. ಅರಸನಿಗೆ ಸಾರಳಿಂದಲೂ ಬಂತು. ಸಾರಳು ಕೂಡ ಅಂತ ಸಂದರ್ಭದಲ್ಲಿ ಕೂಡ ಗಂಡನಿಗೆ ವಿರೋಧವಾಗಿ ಮಾತನಾಡಲಿಲ್ಲ. ಇಲ್ಲಿ ರೆಬೆಕ್ಕಳು ವಿರೋಧವಾಗಿ ಮಾತನಾಡಲಿಲ್ಲ. ಕಾರಣ ದೇವರೊಂದು ಆತ್ಮ ಅವರಲ್ಲಿತ್ತು. ಅವರಿಬ್ಬರನ್ನ ಕೆಡಿಸುವಂತ ಅರಸರಿಗೆ ದೇವರೇ ಕನಸಿನ ಮೂಲಕ ಗದರಿಸಿದರು ಅವರನ್ನ. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದ ಸ್ತ್ರೀಯರು ಕೂಡ ಏನಾಗ್ತಾರೆ, ದೇವರು ಯಾರನ್ನ ಮುಟ್ಟಗೊಳಿಸೋದಿಲ್ಲ, ಅವರಿಗೆ ವಿರೋಧವಾದವರನ್ನ ಖಂಡಿತವಾಗಿ ದೇವರೇ ಗದರಿಸುವವರಾಗಿದ್ದಾರೆ. ಹಾಗೆ ಸಾರಳ ಹಾಗೆ ಕೂಡ ವಿಧೇಯಳಾಗಲೇಬೇಕು. ದೇವರು ನಮ್ಮನ್ನು ಕರೆದಿದ್ದಾರೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ತಿಳಿದುಕೊಂಡಾಗ, ದೇವರು ನಮ್ಮ ವಿಚಾರವಾಗಿ ನಮಗೆ ಪ್ರತಿಯೊಂದರಲ್ಲಿ ಸಹಾಯ ಮಾಡ್ತಾ ಇರುವಾಗ, ಆಶೀರ್ವಾದ ಮಾಡ್ತಾ ಇರುವಾಗ, ಗಂಡಂದಿರು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವಾಗ ಅಲ್ಲಿ ವಿಧೇಯರಾಗಲೇ ಬೇಕಾಗ್ತದೆ. ಇದಕ್ಕೆ ಹೇಳೋದು, ಗಂಡನ ಮೇಲೆ ಅಧಿಕಾರ ಚಲಾಯಿಸಬಾರದು, ಬೇರೆಯವರ ಹಾಗೆ ಆಗಬಾರದು ಎಂಬುದಾಗಿ ದೇವರ ನಮಗೆ ಸ್ತೋತ್ರ. ಇದಕ್ಕೊಂದು ಸಾಕ್ಷ್ಯ ಕೊಡ್ತೇನೆ. ನಮ್ಮ ಊರಿನಲ್ಲಿ 2 ಅಕ್ಕ ತಂಗಿಯರಿದ್ರು. ಗಂಡಂದಿರು ಬಹಳ ಕಷ್ಟಪಡೋದು. ಆದ್ರೆ ಕಡೆಗೆ ಹೆಂಡತಿಯರ ಬಾಯಲ್ಲಿ ನಾನು ಮಾಡಿದೆ. ಗಂಡಂದಿರು ಎಷ್ಟೇ ಕಷ್ಟಪಟ್ಟರು ಕೂಡ ಪ್ರತಿಯೊಂದು ಹೆಂಡತಿಯರ ತರನೇ ಕೇಳಿ ಅವರು ಅಧಿಕಾರ ನಡೆಸಬೇಕು. ಗಂಡಂದಿರು ಕೇವಲ ಅಷ್ಟು ಕನಿಷ್ಠವಾಗಿಟ್ಟಿದ್ರು. ಕಡೆಗೆ ಬಂತು ನನ್ನ ಸಹೋದರಿಯರೇ, 2 ಅಕ್ಕ ತಂಗಿಯರಿಗೂ ಕಷ್ಟಗಳು ಅಷ್ಟು ಇಷ್ಟ ಅಲ್ಲ. ಕಾರಣ ಯಾವಾಗಲೂ ಹೇಳಿದ್ದು, ದೇವರು ಮೊದಲು ಗಂಡನ್ನ ನಿರ್ಮಿಸಿದ್ರು. ಆ ಗಂಡಿನ ಎಲುಬಿನಿಂದ ಸ್ತ್ರೀಯನ್ನ ಉತ್ಪತ್ತಿ ಮಾಡಿ ಅವರನ್ನ ಮದುವೆ ಮಾಡಿ ಅವರಿಗೆ ಪುತ್ರ ಸಂತಾನವನ್ನ ಕೊಟ್ರು. ಹಾಗೆ ಇದನ್ನು ಬಹಳ ಚೆನ್ನಾಗಿ ಗಂಡಂದ್ರು ಎಂತ ಕೆಟ್ಟವರಾಗ್ಲಿ ಏನೇ ಆಗ್ಲಿ
ಪ್ರತಿಯೊಂದು ಕಾರ್ಯವನ್ನ ಮಾಡೋದು ಹೋಗೋದ್ರಲ್ಲಿ ಕೂಡ ಇವತ್ತು ಅನೇಕ ಗಂಡಂದರು ಕೂಡ ಆ ರೀತಿ ಇದ್ದಾರೆ. ಆದ್ರೆ ಎಷ್ಟೋ ಹೆಂಡತಿಯರು ಇವತ್ತು ಮನೆ ಮಾಡ್ತಾರೆ, ಮನೆ ಕಟ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ, ಸ್ವಂತ ಹೆಂಡತಿಯರೇ ಕಷ್ಟಪಟ್ಟು ದುಡಿದು ಮಕ್ಕಳ ಮದುವೆ ಮಾಡೋರು ಕೂಡ ಇದ್ದಾರೆ. ಹಾಗಿದ್ರು ಕೂಡ ಗಂಡನನ್ನು ಕೀಳ್ಮಟ್ಟದಲ್ಲಿ ಕಾಣಬಾರದು. ಗಂಡನಿಗೆ ಒಂದು ಮಾತು ಹೇಳಲೇಬೇಕು, ಗದರಿಸಲೇಬೇಕು, ಎಚ್ಚರಿಸಲೇಬೇಕು. ಆದರೆ ಸಂಪೂರ್ಣ ಅಧಿಕಾರ ಚಲಾಯಿಸಲು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸಾರಳು, ರೆಬೆಕ್ಕಳು, ನೋಹನ ಹೆಂಡತಿ ಸೊಸೆಯಂದರು ವಿಧೇಯರಾದಾಗೆ ವಿಧೇಯರಾಗಲೇ ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ. ಹಲ್ಲೆಲೂಯಾ. ನೋಡಿ, ಮರಿಯಳ ಆದಿಕಾಂಡ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ 2:13-15 ಓದುವಾಗ, ಮತ್ತಾಯ 2:13-15 ನೋಡುವಾಗ ಈ ಐಕ್ಯ ದೇಶದ ಈ ಜೋಸೆಫರು ಯೇಸ್ವಾಮಿಯನ್ನ ಆ ಫರೋಹನ ಅರಸನು ಹೆರೋದನ ಅರಸನು ಕೊಲೆ ಮಾಡಲು ಪ್ರಯತ್ನ ಮಾಡಿದಾಗ ದೇವರ ದೂತರು ಕನಸಿನಲ್ಲಿ ಕಂಡು ಮಗುವನ್ನು, ತಾಯಿಯನ್ನು ನೀನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು ಅಂತ ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಯೇಸ್ವಾಮಿ ಇಸ್ರಾಯೇಲಿಗೆ ಒಬ್ಬ ಅರಸನ್ನು ಹುಟ್ಟುತ್ತಾನೆ ಅಂತ ಕೇಳಿದ ಅರ್ಥವನ್ನು ಕೇಳಿ, ನನಗಿಂತಲೂ ದೊಡ್ಡ ಅರಸ ಯಾರು, ನನ್ನನ್ನು ಮೀರಿಸಿ ಬಿಡ್ತಾನಲ್ಲಪ್ಪ ಇವರು ಅಂತ ಹೇಳಿಕೊಂಡು, ಆಗ ಜೋಸೆಫ್ ಏನ್ ಮಾಡ್ದ, ರಾತ್ರಿ ಮಗುವನ್ನ ಕರ್ಕೊಂಡು ತಾಯಿನ ಐಗುಪ್ತ ದೇಶಕ್ಕೆ ಓಡಿ ಹೋದ. ಮರಿಯಾಳು ಏನು ಅಲ್ಲಿ ವಿರೋಧವಾಗಿ ನಡೆದುಕೊಳ್ಳಲಿಲ್ಲ, ವಿಧೇಯಳಾದ್ಲು, ಆಶೀರ್ವಾದ ಹೊಂದಿದ್ಲು. ಅದೇ ಪ್ರಕಾರ ಇವತ್ತು ನೀವು ಕೂಡ ಅದೇ ರೀತಿ ಅಂತ ಗಂಡಂದಿರಿಗೆ ವಿಧೇಯರಾಗಲೇಬೇಕು. ಆಶೀರ್ವಾದವನ್ನ ಹೊಂದುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದು ನಾಳೆಗೂ ಮುಂದುವರಿಯುತ್ತದೆ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ಕ್ಷಮಾಪಣೆ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ. ಹಾಗೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಅವರು ಸಾಕ್ಷಿ ನುಡಿಯುವಂತಾಗಲಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳಿದಂತ ನನ್ನ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಗಂಡ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ.